ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 4ನೇ ರಾಜ್ಯ ಮಟ್ಟದ ಬೃಹತ್ ರೈತ ಜಾಗೃತಿ ಸಮಾವೇಶ. ಮಠಾಧೀಶರು, ಸಹಸ್ರಾರು ರೈತ ಘಟಕದ ಪದಾಧಿಕಾರಿಗಳು ಭಾಗಿ. ದೇಶದ ಬೆನ್ನೆಲುಬಾದ ರೈತ ಇಂದು ಸಾಲ ಮತ್ತು ಆತ್ಮಹತ್ಯೆ ಸಂಕೋಲೆಯಲ್ಲಿ ಸಿಲುಕಿ ನಲುಗುತ್ತಿದ್ದಾನೆ. ರೈತರ ಬದುಕು ಹಸನಾಗಲು ಬಲಿಷ್ಠ ಸಂಘಟನೆ ಅನಿವಾರ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ವಿಜಯಪುರದಲ್ಲಿ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ರೈತ ಸಂಘ ಹಾಗೂ ಹಸಿರು ಸೇನೆ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್ ನಡಹಳ್ಳಿ, ಇದೇ ವೇಳೆ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಮಠಾಧೀಶರು ಮಾತನಾಡಿದರು. ಇದೇ ವೇಳೆ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟರು. ಪಾಟೀಲ್ ಜೊತೆಗೆ ಅವ್ರ ಸಮಾಧಾನ ಕೂತ್ಕೊಂಡಾಗ ದೇವ್ರ ಕಂಡಂಕ ಅಂತಾರು. ಎದ್ರು ಅಂದ್ರ ಇಬ್ಬರು ಹುಲಿ ಹಬ್ಬುಲಿಯಾಗಿ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಮ ರೈತರು ಚೆನ್ನಾಗಿರ್ಬೇಕು ಅನ್ಕೊಂಡು ಒಂದನ್ನ ಈ ವೇದಿಕೆ ಪ್ರತಿಯೊಂದು ಚಿಂತನೆಗಳನ್ನ ಮಾಡ್ತಾ ಇರ್ತಿರ್ತೀರಿ. ಆದ್ರೆ ನಾ ಎಲ್ಲಾ ರೈತ ಮುಖಂಡರಿಗೆ ಒಂದು ಕಿವಿಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ಭಾರತ ದೇಶದೊಳಗೆ ಒಂದು ಬಜೆಟ್ ಮಂಡನೆ ಆಗ್ತದೆ. ಎಲ್ಲಾ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಗ್ತದೆ. ಬಜೆಟ್ ಮಂಡನೆ ಆಗುವ ಮುಂಚೆ ರೈತ ಹೋರಾಟಗಾರರು ಮತ್ತು ಅದರ ಬಗ್ಗೆ ನುರಿತ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾಕೆ ನಮಗಿಷ್ಟು ಬೇಕು ಅಂದ್ಕೊಂಡು ನೀವು ಯಾಕೆ ಕೇಳಂಗಿಲ್ಲ, ಇದನ್ನ ನೀವು ಅರ್ಥ ಮಾಡ್ಕೊಂಡು ಮಾಡೋದು ಒಳ್ಳೆಯದು ಅನ್ನೋದು ನಮ್ಮ ಭಾವನೆ. ಜೊತೆಗೆ ನಾವೆಲ್ಲರೂ ಕೂಡ ಇವತ್ತ ಸರ್ಕಾರಗಳನ್ನ ನಾವು ಹೇಳ್ತೀವಿ ಹಿಂಗಿದೆ ಹಂಗಿದೆ ಅಂತ ಹೇಳ್ತೀವಿ. ಆದ್ರೆ ಸರ್ಕಾರವನ್ನ ಆಳುವವರು ಕೂಡ ರೈತರೇ ಇದ್ದಾರೆ. ಅದನ್ನ ಹೇಳಿ ತಪ್ಪು ಮಾಡ್ತಾ ಇದ್ದೀವಿ ಅಂತಂದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಏನು ಹೇಳಬೇಕು ಅದನ್ನ ಹೇಳುವಲ್ಲಿ ವಿಫಲ ಆಗಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಶಶಿಕಾಂತ್ ಗುರೂಜಿ ಅವರು, ಚೂನಪ್ಪ ಪೂಜಾರಿ ಅವರು ಬಹುಶಃ ಗುರ್ಲಾಪುರದಾಗ ಎಂತ ದೊಡ್ಡ ಕ್ರಾಂತಿ ಮಾಡಿದ್ರು ಅಂತಂದ್ರೆ, ಸ್ವಾಮಿಗಳು ಮಠದಾಗಿರ್ಲಿಲ್ಲ, ಮಠ ಬಿಟ್ಟೆಲ್ಲ ಹೋರಾಟಕ್ಕೆ ಬಂದ್ರು, ಎಲ್ಲ ರಾಜಕಾರಣಿಗಳು ಬಂದ್ರು, ಎಲ್ಲರೂ ಬಂದು ಹೋರಾಟಕ್ಕೆ ಭಾಗಿಯಾಗಿದ್ರು. ಅದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿಂದ ಬೆಳಗಿಂದನೂ ಕೂಡ ನೀವು ಕುತ್ಕೊಂಡಿದ್ದೀರಿ. ಜಿಲ್ಲಾಧಿಕಾರಿಗಳು ಬಂದಾರೆ, SP ಅವರು ಬಂದಿದ್ದಾರೆ, ನಿಮ್ಮ ಒಂದು ಮನವಿಯನ್ನು ಪಡ್ಕೊಳ್ತಾರೆ ಅನ್ನೋ ಮಾತನ್ನ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ ಜೊತೆ ನಾವು ಯಾವಾಗೂ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರುಸಾ. ಸಾಕ್ಷಾತ್ ದೈವ ಸ್ವರೂಪ ಕುಂತಾರ. ಮ್ಯಾಕ್ ಕೈ ಎತ್ತರಪ್ಪ, ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳ್ತೀರಿ. ನಿಮ್ ಮಕ್ಕಳನ್ನ ಯಾರು ರೈತರು ಕೊಡ್ತಾರೆ? ಕೈ ಎತ್ತರ ನೋಡೋಣ. ಒಬ್ಬರು ಎತ್ತಂಗಿಲ್ಲ. ಇವೆಲ್ಲ ರೈತರು ಬುದ್ಧಿವು, ಒಬ್ಬರು ಎತ್ತಂಗಿಲ್ಲ. ಮತ್ ಇವ್ರು ಹೆಂಗಂದ್ರ ಅವ ಗಟಾರ ಬಳಿಲಿ ರೋಡ್ ಹಾಟ್ಲಿ ಅವ್ ಬೆಂಗಳೂರು ಹುಬ್ಳಿ ದೆಹಲಿಯಾಗಿರ್ಬೇಕು, ಸರ್ಕಾರಿ ನೌಕರಿನೇ ಇರಬೇಕು. ನಿಮಗೆ ಲಕ್ಷ್ಯ ಇರ್ಲಿ, ಇನ್ನು 8 ವರ್ಷದೊಳಗೆ 1 ಎಕರೆ ಭೂಮಿ ಇದ್ದಾವ, 1 ಕೋಟಿ 2 ಕೋಟಿ ಕಿಮ್ಮತ್ತು ಬಾಳುತ್ತದ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಎಲ್ಲೂ ಕೂಡ ಕೈ ಒಡ್ಡಂಗಿಲ್ಲ. ಜಗತ್ತಿಗೆ ನೀಡಿರ್ತಕ್ಕಂಥ ನಿಜವಾದ ಜಮೀನ್ದಾರ್ ಯಾರಂದ್ರೆ ರೈತ ಮಾಲಕ ಆಗ್ತಾನ. ನಾವು ಅಧಿವೇಶನದೊಳಗೆ ಮೊನ್ನೆ 2 ಬೇಡಿಕೆ ಇಟ್ಟಿವಿ. ಎಲ್ಲ ಸರ್ಕಾರಿ ನೌಕರಸ್ಥರು 60 ವರ್ಷ ಆದ ನಂತರ ಪೆನ್ಷನ್ ಬರ್ತದಲ್ಲ, ಅವರೆಲ್ಲ ನಮ್ಮ ರಾಹುಲ್ ಕುಲಕರ್ಣಿ ಅವರು, ಶಾಂತಗೌಡರು ಮತ್ತು ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟಿವಿ. 60 ವರ್ಷ ಆಗಿರ್ತಕ್ಕಂಥ 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ರೈತ ಕುಟುಂಬಕ್ಕೆ 10,000 ತಿಂಗಳಿಗೆ ಪೆನ್ಷನ್ ಕೊಡ್ಬೇಕಂತ ನಾವು ಬೇಡಿಕೆ ಇಟ್ಟಿವಿ. ಇನ್ನೊಂದಿಟ್ಟಾರ, ಅವ್ರು ಏನಿಟ್ಟಾರ ಅಂದ್ರೆ 1 ಲೀಟರ್ ಹಾಲಿಗೆ ಒಂದು 100 ರೂಪಾಯಿ ಕೊಡ್ಬೇಕಂತ ಇಟ್ಟಾರ. ನಾ ಬಹಳ ವಿಷಯದ ಆಳಕ್ ಹೋಗಂಗಿಲ್ಲ, ಒಂದು ಮಾತು ನನ್ನ ಮಾತು ಮುಗಿಸ್ತೀನಿ. ಅಪ್ಪವ್ರಿಗೆ ಮಾತಾಡಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀನಿ, ಜಲ್ದಿ ಮುಗಿಸ್ತೀನಿ. ಇಂಥ ಸಾಧು ಸಂತರ ಹುಟ್ಟಿದ ಪುಣ್ಯಭೂಮಿ ಅದ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ಬಿಜಾಪುರ ಜಿಲ್ಲೆ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಅನ್ನದಾತರ ಪರವಾಗಿ ವಿನಂತಿ ಮಾಡಿಕೊಳ್ತೀನಿ, ಇವೆಲ್ಲ ಗ್ಯಾರಂಟಿ ತೆಗೀರಿ.
ಎರಡೇ ಕೊಡ್ರಿ. ಕರ್ನಾಟಕದೊಳಗ ಯಾವ್ದೋ ಬ್ಯಾಂಕ್ ಇರಲಿ, ಸಂಪೂರ್ಣ ರೈತನ ಸಾಲ ಮನ್ನಾ ಮಾಡ್ರಿ. ಇನ್ನೊಂದದ ಯಾವ್ದಂತಂದ್ರೆ ಸಾಧು ಸಂತರ ಹುಟ್ಟಿದ ಪುಣ್ಯ ಭೂಮಿ ಅದ, ಕರ್ನಾಟಕ ಹಾಳಾಗ್ಲಿಕ್ಕದ, ಸಂಪೂರ್ಣ ಭಾರತ ಸಾಲ ನೀವು ಹತ್ತಿರ ಬಂದ್ ಮಾಡಿ. ಎಂದೂ ನಿಮ್ಮ ಮುಂದೆ ನಾವು ಕೈ ಒಟ್ಟಂಗಿಲ್ಲ. ರೈತರು ನಿಮಗೆ ಬೇಕಾದ್ರೆ 500 ರೂಪಾಯಿ ಕೊಟ್ಟು ಓಟ್ ಹಾಕಿ ನಿಮ್ಗೆ ಖರ್ಚು ಕೊಡು. ಯಾಕ್ರಿ ಡಿಸಿಸಿ ಬ್ಯಾಂಕಿನ ಬಗ್ಗೆ ರೈತರಿಗೆ ಗೊತ್ತಿಲ್ಲ. 40,000 ರೂಪಾಯಿ ಕೊಡ್ತಾರೆ ಎಕರೆ. ನಬಾರ್ಡ್ ಗೈಡ್ಲೈನ್ಸ್ ಅದ 82,600 ರೂಪಾಯಿ ಕೊಡ್ಬೇಕಂತ ಹೇಳಿ. ನಮಗ್ ಗೊತ್ತಿಲ್ಲ, ಕೇಳ್ತಾ ಇಲ್ಲ. ನಮಗ್ ಒಂದೇ ಕನಸದ, ಏನದ ಅಂತಂದ್ರ ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ. ಅಪೋರ ಆಶೀರ್ವಾದದಿಂದ ಒಂದು ಕನಸದ ಬುದ್ಧಿ. ಕರ್ನಾಟಕದೊಳಗ ಕಬ್ಬಿಗೆ 5,500 ರೂಪಾಯಿ ಪ್ರತಿ ಟನ್ಗೆ ಆಗಬೇಕು. ಗೊಂಜಾಳ, ಗೋಧಿ, ದಾಳಂಬರಿ, ದ್ರಾಕ್ಷಿ, ತೊಗರಿ, ಜೋಳ ಏನದಲ್ಲ ಹೆಂಗ ಬಾಟ್ಲಿ 10 ರೂಪಾಯಿ ಅದಲ್ಲ, ಹಂಗ ಪ್ರತಿಯೊಬ್ಬ ರೈತ ಹೊಲ್ದಾಗಿಂದ ಬಂದ ತಕ್ಷಣ 10,000 ರೂಪಾಯಿ ಕ್ವಿಂಟಲ್ ಅದ, ಬೇಕಾದ್ರೆ ತಗೋ, ಬೇಡದ್ರ ಬಿಡೋವಾಗ ರೈತರಿಗೆ ತಾಕತ್ತು ಬರಬೇಕು. ಎಂದೂ ಕೂಡ ರೈತ ನಮ್ಮ ಕನಸು ಏನದಂದ್ರ ಮನ್ಯಾಗ ಮಗಳ ಮದುವೆ, ಮಗನ ಶಿಕ್ಷಣ ಅನಿವಾರ್ಯ ಬತ್ತು ಅಂತಂದ್ರ ಬ್ಯಾಂಕ್ಗಳು ಸಾಲ ತಗಿಸಬಾರ್ದು, ಬಡ್ಡಿಯಾಗ ರೊಕ್ಕ ತಗಿಸಬಾರ್ದು. ಪ್ರತಿಯೊಬ್ಬ ರೈತ ಒಳಗೆ ಟ್ರೆಜರಿಯಾಗ ಹೋಗಿ ರೊಕ್ಕ ತಂದು ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ರಾಜಕಾರಣಿಗಳ ವ್ಯವಸ್ಥೆ ಹೆಂಗದ ಅಂತಂದ್ರ ಬುದ್ಧಿ ಮಣ್ಣಿ ನಾನು ಚುಣ್ಣಪ್ಪ ಇಲ್ಲಿ ಒಂದು ದಾವಣಗೆರೆ ಜಿಲ್ಲೆ ಒಳಗ ಅದೇನೋ ಜಾದು ಅಂತ ನಡೆದಿತ್ತು ಬುದ್ಧಿ, ಹೋಗಿದ್ವಿ. ಅವ ಏನ್ ಮಾಡಿದ್ರವ, ಮೊದಲು ಕಲ್ಲು ತಿಂದ, ಕಟ್ಟಿಗೆ ತಿಂದ, ಇಂಥ ಟೇಬಲ್ 4-5 ತಿಂದು ಬಿಟ್ಟವ. ಆಮೇಲೆ ಕೆಬಣ ತಿಂದ. ಅವಾಗ ಅವನ ಅಧ್ಯಕ್ಷರು ಯಾಕ್ರಿ ಯಾರೋ ನಗವಾರಲ್ರಿ ಎಂದವ. ಅವಾಗ ಅಧ್ಯಕ್ಷರು ನೀ ಏನ್ ದೊಡ್ಡ ಸಾಧನೆ ಮಾಡಿ ಅಂತ ತಗೊಂಡಪ್ಪ ಅಂದ್ರು. ಅಲ್ರಿ ಕೆಬಣ ತಿಂದಿನಿ, ಕಲ್ ತಿಂದಿನಿ, ಕಟ್ಟಿಗೆ ತಿಂದಿನಿ, ಬೇಕಂದ್ರೆ ಗಿಡ ಏನ್ ಬೇಕಾ ತಿಂತೀನ್ರಿ ಅಂದ. ನಿಂದೇನ್ ದೊಡ್ಡ ಸಾಧ್ಯನೋ, ನೀ ತಿಂತಿ ಮತ್ ಮನೆಗೆ ಹೋಗ್ತಿ, ನಿಂದೇನ್ ದೊಡ್ಡ ಸಾಧ್ಯ ಅಲ್ಲ. ನಮ್ಮಲ್ಲಿ ರೋಡ ತಿಂದಾರ, ಗಟಾರ ತಿಂದಾರ, ದೇವಸ್ಥಾನ ಮೂರ್ತಿ ಬಿಟ್ಟಿಲ್ಲ, ಹುಡುಗರು ಶಾಲೆ ಒಳಗೆ ಹಾಕೊಳ್ತಕ್ಕಂತ ಸಮವಸ್ತ್ರ ಬಿಟ್ಟಿಲ್ಲ. ಮೊನ್ನೆ ಯಾರೋ ಹೇಳ್ತಾ ಇದಾರೆ ತತ್ತಿ ತಿಂದಾರ ಅಂತ ಹೇಳಿ. ಏನದರಿ ಒಂದು ರಾಜಕಾರಣಿಗಳು ಹೇಳ್ತೀನಿ, ಅತಿಥಿಯಾಗಿ ಬಂದಿರಿ. ಮುಗುಳು ಕೊಡದ ಎಲ್ಲಾ ಲಿಂಗರು, ಲಚ್ಚಾನ ಸಿದ್ಧಲಿಂಗ ಅಜ್ಜ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು, ಇಂಚಗೇರಿ ಮಠದ ಗಿರಿಮಲ್ಲೇಶ್ವರ ಮಹಾರಾಜರಿಂದ ಕೋವಿಡ್ ಒಳಗೆ ಏನೂ ಆಗ್ಲಾರ್ದ. ನೀವು ನಾವು ಜೀವಂತದೇವಿ, ಹಣ ಮಾಡಕ್ಕಲ್ಲ, ಮತ್ತೊಬ್ಬರ ಕಣ್ಣೀರ್ ಹಾಕಕ್ಕಲ್ಲ, ಮೋಸ ಮಾಡಕ್ಕಲ್ಲ, ಮತ್ತೊಬ್ಬರ ಗೋಣ್ ಬರೆಯಕ್ಕಲ್ಲ. ನಿನ್ನ ಬದುಕು ಯಾವತ್ ಹೆಂಗಿರ್ಬೇಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗ ಈ ನಾಡಿನ ಜನರ ಕಣ್ಣೀರ್ ವರ್ಷೋ ಸಲುವಾಗಿರ್ಬೇಕು. MLA 3 ಲಕ್ಷ ಪಗಾರ ತಗೊಳಕಲ್ಲ ಜೀವನ ಅಲ್ಲ. 7,000 ಸರ್ವೇರ್ ಸಾಯ್ಲಿಕ್ಕತ್ತಾರ ನೌಕರಿ ಸಲುವಾಗಿ, ಪಗಾರ ಇಲ್ಲ. 2,86,000 ವಿದ್ಯಾರ್ಥಿಗಳು ಸಾಯ್ಲಿಕ್ಕತ್ತಾರ. ಅದಕ್ಕೆ ನೌಕರಿ ಕೊಡೋ ಕೆಲಸ ಮಾಡ್ರಿ, ರೈತರಿಗೆ ಬೆಲೆ ಕೊಡೋ ಕೆಲಸ ಮಾಡ್ರಿ, ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಏನು ಸವಲತ್ತು ಬೇಕಲ್ಲ ಆ ರೈತರಿಗೆ ಸವಲತ್ತು ಕೊಡ್ತಕ್ಕಂತ ಕೆಲಸ ಮಾಡ್ರಿ. ಆಲಮಟ್ಟಿ ವಿಚಾರಕ್ಕೆ ನಿಮ್ಗ ಬಿಜಾಪುರ ಜಿಲ್ಲೆಯವ್ರಿಗೆ ನಾವು ಒಂದು ಮಾತು ಕೊಡ್ತೀವಿ. ಚುಣಪ್ಪ ಪೂಜಾರಿ ಅವ್ರು ನಾವು 524.750 ಆಗು ಮಠ ನೀವು ಯಾವುದೇ ಹೋರಾಟಕ್ಕೆ ಸಹಿತ 31 ಜಿಲ್ಲೆಗಳ ರೈತರನ್ನು ಕರ್ಕೊಂಡು ಬಂದು ನಿಮ್ಮ ಜೊತೆ ಹಗಲು ನಾವು ಹೋರಾಟ ಮಾಡ್ತೀವಿ ಅಂತ ಮಾತನ್ನ. ರಾಮದುರ್ಗ ತಾಲೂಕಿನೊಳಗೆ ವೀರಭದ್ರೇಶ್ವರ ನೀರಾವರಿ 25ನೇ ತಾರೀಕು ಡೆಡ್ ಲೈನ್ ಕೊಟ್ಟಾರ ನಮ್ಮ ರಾಜ್ಯಾಧ್ಯಕ್ಷರು. ಆ ಜಿಲ್ಲಾ ಉಸ್ತುವಾರಿ ಸಚಿವರು SP ಅವರು DC ಅವರು ಗಮನಕ್ಕೆ ತಗೊಂಡು 24ನೇ ತಾರೀಕು ಸಾಯಂಕಾಲ ಒಳಗೆ ಬಗೆಹರಿಸಿದ್ರೆ ಬಹಳ ಚಲೋ. ನಾವು ಬಂದು ಕೊತ್ತೀವಿ ಅಂದ್ರೆ ಯಾರ ಅಪ್ಪಗೂ ಕೇಳಂಗಿಲ್ಲ, ಆಮೇಲೆ ತೊಂದರೆ ಮಾಡ್ಕೋಬೇಡ. ನೀರಾವರಿ ಹೋರಾಟ, ಸಣ್ಣ ಪುಟ್ಟಕ್ಕೆಲ್ಲದಕ್ಕೂ ಹೋರಾಟ ಅಂದ್ರೆ ಹೆಂಗ್ರಿ? ಒಬ್ಬ ರೈತಿಗೆ ಏನಾದ್ರೂ ಅನ್ಯಾಯ ಆದ್ರೂ ಹೋರಾಟ, ನೀರಾವರಿ ಹೋರಾಟ, ಕಬ್ಬಿಗೆ ಬಿಲ್ಲಿಗೆ ಹೋರಾಟ ಹೆಂಗದ್ರಿ? ಬುದ್ಧಿ ಒಂದ್ ಮಾತು ಹೇಳ್ತೀನಿ. 1995 2005 ಬಂದಾಗ ಬರೀ 70 ರೂಪಾಯಿ ತೊಲಿ ಬಂಗಾರಿ, 2005ಕ್ಕ 700 ರೂಪಾಯಿ ತೊಲಿ ಬಂಗಾರಿ. ಈಗ 2025-26 1,50,000-60,000 ಏರ್ಲಿಕ್ಕತ್ತದ. ಕಬ್ಬಿಗೆ ಗುಜರಾತ್ ಒಳಗೆ 4,400 ಅದ, ಪಂಜಾಬ್ದೊಳಗೆ 3,800 ಅದ, ಉತ್ತರ ಪ್ರದೇಶ ಒಳಗೆ 3,600 ಅದ, ಮಹಾರಾಷ್ಟ್ರ ಒಳಗೆ 3,600 ಅದ. ಮೊನ್ನೆ ನೀವೆಲ್ಲರೂ ಹೋರಾಟಕ್ಕೆ ಕೂತ್ರಿ, ಅಪ್ಪವ್ರಿಗೆ 2 ಸಾರಿ ಆಶೀರ್ವಾದ ಮಾಡ್ರಿ ಅಂತೇಳಿ 3,300 ಸಿಕ್. ನಾವೊಂದು ವಿಚಾರ ಹೇಳ್ತೀನಿ, ಹೋರಾಟ ಅಂತ ಬಂದಾಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಎಲ್ಲಾ ದೂರ ಸರಿಸಿ ಹೋರಾಟ ಅಂತ ಬಂದಾಗ ನೀವೆಲ್ಲ ಯಾವಾಗ ಒಕ್ಕಟ್ಟಾಗ್ತಿರಲ್ಲ, ಆಲಮಟ್ಟಿನೂ ಸಿಗ್ತದ, ವೀರಭದ್ರೇಶ್ವರ ಸಿಗ್ತದ, ಏನು ಬೇಕಾದ ಸವಲತ್ತು ಸಿಗ್ಲಿಕ್ಕೆ ಸಾಧ್ಯದ ಅಂತ ಹೇಳಿ
ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದ ಕರ್ಕೊಂಡು